ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ನಡೆದಿರ್ತಕ್ಕಂಥದ್ದು. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಏನು ನೋಡಿ, ಇವತ್ತು ಡಿ ಕೆ ಶಿವಕುಮಾರ್ ನಾನು ಹೇಳಿದೆ, ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಇವರು ರಾಜೀನಾಮೆ ಕೊಡೋದು ಗ್ಯಾರಂಟಿ ಆದರೆ ಅವರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ಹೇಳಿದೆ. ಇವತ್ತು ಅದೇ ನಡೆದಿದೆ. ಮತ್ತು ನಿನ್ನೆ ಸಾಕ್ಷಾತ್ತು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಮಾಧ್ಯಮಗಳ ಮುಂದೆ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿರೋದು. ಹಾಗಾಗಿ ಇದರಲ್ಲಿ ಏನು ಇನ್ನು ಕನ್ಫ್ಯೂಷನ್ ಇಲ್ಲ. ರಾಜ್ಯ ರಾಜಕೀಯದಲ್ಲೇ ಇರ್ತೀನಿ, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ಕೊನೆ ಉಸಿರಿರೋರ್ಗೂ ಕೂಡ ಕೋಮುವಾದಿಗಳ ವಿರುದ್ಧ ನಾನು ಹೋರಾಡ್ತೀನಿ ಅಂತ ಹೇಳ್ತಕ್ಕಂಥ. ನೋಡಿ, ಅವರು ಒಂದು ಐಡಿಯಾಲಜಿ ಇಟ್ಕೊಂಡ್ಬಿಟ್ಟು ಒಂದೇ ಒಂದು ರೂಟಲ್ಲಿ ಅವರೇನು ರಾಜಕೀಯವಾಗಿ ಬಂದಿದ್ದಾರೆ. ಇವತ್ತು ಸುಮಾರು ನನಗೆ ಆಸುಪಾಸು 79-80 ವರ್ಷ ವಯಸ್ಸು. ಈ ಸಮಯದಲ್ಲಿ ಅವರು ಬದಲಾಗ್ತಾರೆ ಅನ್ನೋದು ನನಗೆ ಅನಿಸಲ್ಲ. ಹಾಗಾಗಿ ಅವ್ರ ಸ್ಟ್ಯಾಂಡ್ ಮೊದಲಿಂದ ಅವರು ಹೋರಾಟದ ಹಾದಿ ಏನಿದೆಯಲ್ಲ, ಅದೇ ಹಾದಿ ನಾನು ಮುಂದುವರಿಸ್ತೀನಿ ಅಂತೇಳಿ ಅವ್ರು ಹೇಳಿದ್ದಾರೆ. ಹಿಂದುಳಿದ ವರ್ಗದ ನಾಯಕರನ್ನ ತೆಗಿಬಾರ್ದಾಗಿತ್ತು ಅನ್ನೋದು ಒಂದು ತೆಗಿಬಾರ್ದಾಗಿತ್ತು. ನೋಡಿ, ಇದೆಲ್ಲವುದು ಕೂಡ ನಾವು ನೀವೇನು ಮಾಧ್ಯಮ ಸ್ನೇಹಿತರು ನಾವೆಲ್ಲ ಏನೇ ಮಾತಾಡಿಕೊಂಡ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವ್ರು ನಿನ್ನೆ ಅವ್ರ ಮಾತಲ್ಲಿ ಹೇಳ್ತಾಯಿದ್ರು, ಕಾಂಗ್ರೆಸ್ ಪಕ್ಷ ಅವರಿಗೆ ತುಂಬ ತಡವಾಗಿ ಕಾಂಗ್ರೆಸ್ಸಲ್ಲಿ ರೀಸೆಂಟಾಗಿ ಅವ್ರು ಜಾಯ್ನ್ ಆದರೂ ಕೂಡ ಪ್ರತಿಪಕ್ಷ ನಾಯಕರಾಗಿ ಕೊಟ್ಟರು, ಮುಖ್ಯಮಂತ್ರಿಯಾಗಿ ಕೊಟ್ಟರು. ಅಷ್ಟೆಲ್ಲ ಕೊಟ್ಟಿರೋ ಆ ಪಕ್ಷದ ಹೈಕಮಾಂಡ್ ಮಾತಿಗೆ ಗೌರವ ಕೊಟ್ಟು ನಾನು ಅಧಿಕಾರ ಬಿಟ್ಟುಕೊಡ್ತಾ ಇದ್ದೀನಿ ಅಂತ ಅವರೇ ಹೇಳಿದ ಮೇಲೆ ಇನ್ನು ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದೇ ಬರೋದಿಲ್ಲ. ನೋಡಿ, ಇವಾಗ ಇರೋದೇ 2 ವರ್ಷ. ಒಂದು ವಿಷಯ ಏನಂತಂದರೆ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಹೇಗಿರುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತೀವಿ. ಅದರ ಆಧಾರದ ಮೇಲೆ ಜನರು BJP ಪಕ್ಷದ ಹೋರಾಟಗಳು ಯಾವ ರೀತಿ ಇರಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತೀವಿ. ಡೆವಲಪ್ಮೆಂಟ್ಗಳು ಕೂಡ ನಡೆದಿರ್ತಕ್ಕಂಥದ್ದು. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಏನು ನೋಡಿ, ಇವತ್ತು ಡಿ ಕೆ ಶಿವಕುಮಾರ್ ನಾನು ಹೇಳಿದೆ, ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಇವರು ರಾಜೀನಾಮೆ ಕೊಡೋದು ಗ್ಯಾರಂಟಿ ಆದರೆ ಅವರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ಹೇಳಿದೆ. ಇವತ್ತು ಅದೇ ನಡೆದಿದೆ. ಮತ್ತು ನಿನ್ನೆ ಸಾಕ್ಷಾತ್ತು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಮಾಧ್ಯಮಗಳ ಮುಂದೆ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿರೋದು. ಹಾಗಾಗಿ ಇದರಲ್ಲಿ ಏನು ಇನ್ನು ಕನ್ಫ್ಯೂಷನ್ ಇಲ್ಲ. ರಾಜ್ಯ ರಾಜಕೀಯದಲ್ಲೇ ಇರ್ತೀನಿ, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ಕೊನೆ ಉಸಿರಿರೋರ್ಗೂ ಕೂಡ ಕೋಮುವಾದಿಗಳ ವಿರುದ್ಧ ನಾನು ಹೋರಾಡ್ತೀನಿ ಅಂತ ಹೇಳ್ತಕ್ಕಂಥ. ನೋಡಿ, ಅವರು ಒಂದು ಐಡಿಯಾಲಜಿ ಇಟ್ಕೊಂಡ್ಬಿಟ್ಟು ಒಂದೇ ಒಂದು ರೂಟಲ್ಲಿ ಅವರೇನು ರಾಜಕೀಯವಾಗಿ ಬಂದಿದ್ದಾರೆ. ಇವತ್ತು ಸುಮಾರು ನನಗೆ ಆಸುಪಾಸು 79-80 ವರ್ಷ ವಯಸ್ಸು. ಈ ಸಮಯದಲ್ಲಿ ಅವರು ಬದಲಾಗ್ತಾರೆ ಅನ್ನೋದು ನನಗೆ ಅನಿಸಲ್ಲ. ಹಾಗಾಗಿ ಅವ್ರ ಸ್ಟ್ಯಾಂಡ್ ಮೊದಲಿಂದ ಅವರು ಹೋರಾಟದ ಹಾದಿ ಏನಿದೆಯಲ್ಲ, ಅದೇ ಹಾದಿ ನಾನು ಮುಂದುವರಿಸ್ತೀನಿ ಅಂತೇಳಿ ಅವ್ರು ಹೇಳಿದ್ದಾರೆ. ಹಿಂದುಳಿದ ವರ್ಗದ ನಾಯಕರನ್ನ ತೆಗಿಬಾರ್ದಾಗಿತ್ತು ಅನ್ನೋದು ಒಂದು ತೆಗಿಬಾರ್ದಾಗಿತ್ತು. ನೋಡಿ, ಇದೆಲ್ಲವುದು ಕೂಡ ನಾವು ನೀವೇನು ಮಾಧ್ಯಮ ಸ್ನೇಹಿತರು ನಾವೆಲ್ಲ ಏನೇ ಮಾತಾಡಿಕೊಂಡ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವ್ರು ನಿನ್ನೆ ಅವ್ರ ಮಾತಲ್ಲಿ ಹೇಳ್ತಾಯಿದ್ರು, ಕಾಂಗ್ರೆಸ್ ಪಕ್ಷ ಅವರಿಗೆ ತುಂಬ ತಡವಾಗಿ ಕಾಂಗ್ರೆಸ್ಸಲ್ಲಿ ರೀಸೆಂಟಾಗಿ ಅವ್ರು ಜಾಯ್ನ್ ಆದರೂ ಕೂಡ ಪ್ರತಿಪಕ್ಷ ನಾಯಕರಾಗಿ ಕೊಟ್ಟರು, ಮುಖ್ಯಮಂತ್ರಿಯಾಗಿ ಕೊಟ್ಟರು. ಅಷ್ಟೆಲ್ಲ ಕೊಟ್ಟಿರೋ ಆ ಪಕ್ಷದ ಹೈಕಮಾಂಡ್ ಮಾತಿಗೆ ಗೌರವ ಕೊಟ್ಟು ನಾನು ಅಧಿಕಾರ ಬಿಟ್ಟುಕೊಡ್ತಾ ಇದ್ದೀನಿ ಅಂತ ಅವರೇ ಹೇಳಿದ ಮೇಲೆ ಇನ್ನು ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದೇ ಬರೋದಿಲ್ಲ. ನೋಡಿ, ಇವಾಗ ಇರೋದೇ 2 ವರ್ಷ. ಒಂದು ವಿಷಯ ಏನಂತಂದರೆ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಹೇಗಿರುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತೀವಿ. ಅದರ ಆಧಾರದ ಮೇಲೆ ಜನರು BJP ಪಕ್ಷದ ಹೋರಾಟಗಳು ಯಾವ ರೀತಿ ಇರಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತೀವಿ.